ಕೆಲ ಪೊಲೀಸರು ಫುಲ್ ಫಿಟ್ ಆಗಿರ್ತಾರೆ. ಇನ್ನು ಕೆಲ ಪೊಲೀಸರಿಗೆ ಬೊಜ್ಜು ಇರೋದು ನಾರ್ಮಲ್ ಆಗಿದೆ. ಆದರೆ ಹೊಟ್ಟೆ ದಪ್ಪ ಇದೆ ಅಂತ ಡ್ಯೂಟಿ ವೇಳೆ ಸಹೋದ್ಯೋಗಿ ಕಿಂಡಲ್ ಮಾಡಿದ್ದಾನೆ. ಇದನ್ನು ಸಹಿಸಿಕೊಳ್ಳಲಾಗದೆ ಹೆಡ್ ಕಾನ್ಸ್ಟೇಬಲ್ ಠಾಣೆಯಲ್ಲೇ ನೇಣಿಗೆ ಶರಣಾಗಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಹೊಟ್ಟೆ ದಪ್ಪ ಎಂದಿದ್ದಕ್ಕೆ ಹೆಡ್ ಕಾನ್ಸ್ಟೇಬಲ್ ಆತ್ಮಹತ್ಯೆ. ಡೆತ್ ನೋಟ್ ಬರೆದಿಟ್ಟು ಠಾಣೆಯಲ್ಲೇ ಸೂಸೈಡ್. ಜನರು ದೂರು ಹಿಡಿದು ಠಾಣೆಗೆ ಓಡೋಡಿ ಬರೋದು ನಾರ್ಮಲ್. ಆದರೆ ನಿನ್ನೆ ನಿದ್ದೆಗಣ್ಣಲ್ಲೇ ಪೊಲೀಸ್ ಠಾಣೆಗೆ ಜನರು ಗುಂಪು ಗುಂಪಾಗಿ ಬಂದಿದ್ರು. ಶಿವಮೊಗ್ಗ ಪಶ್ಚಿಮ ಸಂಚಾರಿ ಪೊಲೀಸ್ ಠಾಣೆಯಲ್ಲೇ ಟ್ರಾಫಿಕ್ ಹೆಡ್ ಕಾನ್ಸ್ಟೇಬಲ್ ಮೊಹಮ್ಮದ್ ಜಕ್ರಿಯಾ ನೇಣಿಗೆ ಶರಣಾಗಿರೋದು ಇಡೀ ನಗರವನ್ನೇ ಬೆಚ್ಚಿ ಬೀಳಿಸಿತ್ತು. ಹಗ್ಗದ ಸಮೇತವಾಗಿಯೇ ಠಾಣೆಗೆ ಆಗಮಿಸಿದ ಜಕ್ರಿಯಾ ಮೊದಲು ಫ್ಯಾನ್ಗೆ ನೇಣು ಹಾಕಿಕೊಳ್ಳಲು ಯತ್ನಿಸಿದ್ದಾನೆ. ಬಳಿಕ ಸಾಧ್ಯವಾಗದೇ ಇದ್ದಾಗ ಠಾಣೆಯ ಹಿಂಭಾಗದ ಕಬ್ಬಿಣದ ಬಾಗಿಲಿನ ಗ್ರಿಲ್ಗೆ ನೇಣು ಹಾಕಿಕೊಂಡಿದ್ದಾನೆ. ಫ್ಯಾಮಿಲಿಯವರೆಲ್ಲ ಬಂದಿದ್ದಾರೆ. ಅವರು ಇವಾಗ ಯಾವ ರೀತಿ ಕಂಪ್ಲೇಂಟ್ ಕೊಡ್ತಾರೆ ಅದ್ರ ಮೇಲೆ ನಮ್ಮ ಮುಂದಿನ ಕಾನೂನಾತ್ಮಕ ಕ್ರಮವನ್ನು ನಾವು ತಗೊಳ್ತೀವಿ. ಅದರಲ್ಲಿ ಅವರು ಹೆಲ್ತ್ ರೀಸನ್ ಬಗ್ಗೆನೂ ಮೆನ್ಷನ್ ಮಾಡಿದ್ದಾರೆ. ಆಮೇಲೆ ಮತ್ತೊಬ್ಬ ಕಾನ್ಸ್ಟೇಬಲ್ ಕೂಡ ನಮಗೆ ಸ್ವಲ್ಪ ಕಾಲು ಎಳಿತಾ ಇದ್ದ ಅಂತಲೂ ಕೂಡ ಬರೆದಿದ್ದಾರೆ. ಬಟ್ ಆ ಡೀಟೇಲ್ಸು ಅವ್ರ ಫ್ಯಾಮಿಲಿ ವಿಲ್ ಟೇಕ್ ಅ ಕಾಲ್, ಅವ್ರೇನು ಹೇಳ್ತಾರೆ ಅಂತ. ಅದರ ಮೇಲೆ ನಾವು ನಮ್ಮ ಮುಂದಿನ ಕಾನೂನಾತ್ಮಕ ಪ್ರಕ್ರಿಯೆಯನ್ನು ಶುರು ಮಾಡ್ತೀವಿ. ಡೆತ್ ನೋಟ್ ಸಹ ಬರೆದಿರುವ ಮೊಹಮ್ಮದ್ ಜಕ್ರಿಯಾ ತನ್ನ ಬೆನ್ನಿನ ಸಮಸ್ಯೆಗೂ ತನಗೆ ಸಹೋದ್ಯೋಗಿಯಾಗಿದ್ದ ನಾಸಿರ್ ಅಹಮದ್ ಎಂಬಾತ ಹೊಟ್ಟೆ ದಪ್ಪ ಇದೆ ಅಂತ ಕಿಂಡಲ್ ಮಾಡುತ್ತಿದ್ದ. ಜೊತೆಗೆ ಮಾನಸಿಕ ಕಿರುಕುಳ ನೀಡಿ ತಮ್ಮ ಬಗ್ಗೆ ಅಪಪ್ರಚಾರ ಮಾಡುತ್ತಿದ್ದ ಎಂದು ಉಲ್ಲೇಖಿಸಿದ್ದಾರೆ. ಅದೆಲ್ಲ ಈಗ ಹೇಳ್ತೀನಿ, ಬೆಳಗ್ಗೆ ತಿಂಡಿ ತಿನ್ನಕ್ಕೆ ಬರ್ತೀಯಲ್ಲ ಆಯ್ತು ಬಿಡ್ರಿ ಅಂತ ಹೇಳಿ 7 ಗಂಟೆಗೆ ಬರ್ತೀಯ ಅಂತ ಹೇಳಿದೆ. ನಾನು ಪ್ರೇಯರಿಗೆ 5:05 ಸುಮಾರು ಇದ್ದೆ. ಒಂದು 6 ಗಂಟೆ ಅಷ್ಟೊತ್ತಿಗೆ ಫೋನ್ ಮಾಡಿ ಮಾವರು ಫೋನ್ ಮಾಡಿ ಹ್ಯಾಂಗಿಂಗ್ ಹಾಕ್ಕೊಂಡಿದ್ದಾರೆ ಬರ್ರಿ ಅಂತ. ಅವ್ರಿಗೇನು ಸರ್ ಬೆನ್ನೋವು ಆ ಥರದ್ದು ಸಮಸ್ಯೆ ಇತ್ತು? ಹಾಂ ಸರ್, ಲಾಸ್ಟ್ ಟೈಮ್ ಸ್ವಲ್ಪ ಬೆನ್ನೋವು ಇತ್ತು. ರಜಾ ಮಾಡಿದರು? ಹಾಂ, ರಜಾ ಮಾಡಿದ್ರು. 10 ದಿನ ರಜಾ ಮಾಡಿದರು. ಆಮೇಲೆ MRI ಸ್ಕ್ಯಾನಿಂಗ್ ಎಲ್ಲ ಮಾಡಿಸ್ಮೇಲೆ ಆಪರೇಷನ್ ಮಾಡಿಸ್ಬೇಕಂತ ಹೇಳಿದ್ವಿ ಸರ್. ಒಟ್ಟಾರೆ ಪೊಲೀಸರು ಒತ್ತಡದಲ್ಲಿ ಕರ್ತವ್ಯ ನಿರ್ವಹಿಸಿ ಕೆಲ ಪೊಲೀಸರು ಫುಲ್ ಫಿಟ್ ಆಗಿರ್ತಾರೆ. ಇನ್ನು ಕೆಲ ಪೊಲೀಸರಿಗೆ ಬೊಜ್ಜು ಇರೋದು ನಾರ್ಮಲ್ ಆಗಿದೆ. ಆದರೆ ಹೊಟ್ಟೆ ದಪ್ಪ ಇದೆ ಅಂತ ಡ್ಯೂಟಿ ವೇಳೆ ಸಹೋದ್ಯೋಗಿ ಕಿಂಡಲ್ ಮಾಡಿದ್ದಾನೆ. ಇದನ್ನು ಸಹಿಸಿಕೊಳ್ಳಲಾಗದೆ ಹೆಡ್ ಕಾನ್ಸ್ಟೇಬಲ್ ಠಾಣೆಯಲ್ಲೇ ನೇಣಿಗೆ ಶರಣಾಗಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಹೊಟ್ಟೆ ದಪ್ಪ ಎಂದಿದ್ದಕ್ಕೆ ಹೆಡ್ ಕಾನ್ಸ್ಟೇಬಲ್ ಆತ್ಮಹತ್ಯೆ. ಡೆತ್ ನೋಟ್ ಬರೆದಿಟ್ಟು ಠಾಣೆಯಲ್ಲೇ ಸೂಸೈಡ್. ಜನರು ದೂರು ಹಿಡಿದು ಠಾಣೆಗೆ ಓಡೋಡಿ ಬರೋದು ನಾರ್ಮಲ್. ಆದರೆ ನಿನ್ನೆ ನಿದ್ದೆಗಣ್ಣಲ್ಲೇ ಪೊಲೀಸ್ ಠಾಣೆಗೆ ಜನರು ಗುಂಪು ಗುಂಪಾಗಿ ಬಂದಿದ್ರು. ಶಿವಮೊಗ್ಗ ಪಶ್ಚಿಮ ಸಂಚಾರಿ ಪೊಲೀಸ್ ಠಾಣೆಯಲ್ಲೇ ಟ್ರಾಫಿಕ್ ಹೆಡ್ ಕಾನ್ಸ್ಟೇಬಲ್ ಮೊಹಮ್ಮದ್ ಜಕ್ರಿಯಾ ನೇಣಿಗೆ ಶರಣಾಗಿರೋದು ಇಡೀ ನಗರವನ್ನೇ ಬೆಚ್ಚಿ ಬೀಳಿಸಿತ್ತು. ಹಗ್ಗದ ಸಮೇತವಾಗಿಯೇ ಠಾಣೆಗೆ ಆಗಮಿಸಿದ ಜಕ್ರಿಯಾ ಮೊದಲು ಫ್ಯಾನ್ಗೆ ನೇಣು ಹಾಕಿಕೊಳ್ಳಲು ಯತ್ನಿಸಿದ್ದಾನೆ. ಬಳಿಕ ಸಾಧ್ಯವಾಗದೇ ಇದ್ದಾಗ ಠಾಣೆಯ ಹಿಂಭಾಗದ ಕಬ್ಬಿಣದ ಬಾಗಿಲಿನ ಗ್ರಿಲ್ಗೆ ನೇಣು ಹಾಕಿಕೊಂಡಿದ್ದಾನೆ. ಫ್ಯಾಮಿಲಿಯವರೆಲ್ಲ ಬಂದಿದ್ದಾರೆ. ಅವರು ಇವಾಗ ಯಾವ ರೀತಿ ಕಂಪ್ಲೇಂಟ್ ಕೊಡ್ತಾರೆ ಅದ್ರ ಮೇಲೆ ನಮ್ಮ ಮುಂದಿನ ಕಾನೂನಾತ್ಮಕ ಕ್ರಮವನ್ನು ನಾವು ತಗೊಳ್ತೀವಿ. ಅದರಲ್ಲಿ ಅವರು ಹೆಲ್ತ್ ರೀಸನ್ ಬಗ್ಗೆನೂ ಮೆನ್ಷನ್ ಮಾಡಿದ್ದಾರೆ. ಆಮೇಲೆ ಮತ್ತೊಬ್ಬ ಕಾನ್ಸ್ಟೇಬಲ್ ಕೂಡ ನಮಗೆ ಸ್ವಲ್ಪ ಕಾಲು ಎಳಿತಾ ಇದ್ದ ಅಂತಲೂ ಕೂಡ ಬರೆದಿದ್ದಾರೆ. ಬಟ್ ಆ ಡೀಟೇಲ್ಸು ಅವ್ರ ಫ್ಯಾಮಿಲಿ ವಿಲ್ ಟೇಕ್ ಅ ಕಾಲ್, ಅವ್ರೇನು ಹೇಳ್ತಾರೆ ಅಂತ. ಅದರ ಮೇಲೆ ನಾವು ನಮ್ಮ ಮುಂದಿನ ಕಾನೂನಾತ್ಮಕ ಪ್ರಕ್ರಿಯೆಯನ್ನು ಶುರು ಮಾಡ್ತೀವಿ. ಡೆತ್ ನೋಟ್ ಸಹ ಬರೆದಿರುವ ಮೊಹಮ್ಮದ್ ಜಕ್ರಿಯಾ ತನ್ನ ಬೆನ್ನಿನ ಸಮಸ್ಯೆಗೂ ತನಗೆ ಸಹೋದ್ಯೋಗಿಯಾಗಿದ್ದ ನಾಸಿರ್ ಅಹಮದ್ ಎಂಬಾತ ಹೊಟ್ಟೆ ದಪ್ಪ ಇದೆ ಅಂತ ಕಿಂಡಲ್ ಮಾಡುತ್ತಿದ್ದ. ಜೊತೆಗೆ ಮಾನಸಿಕ ಕಿರುಕುಳ ನೀಡಿ ತಮ್ಮ ಬಗ್ಗೆ ಅಪಪ್ರಚಾರ ಮಾಡುತ್ತಿದ್ದ ಎಂದು ಉಲ್ಲೇಖಿಸಿದ್ದಾರೆ. ಅದೆಲ್ಲ ಈಗ ಹೇಳ್ತೀನಿ, ಬೆಳಗ್ಗೆ ತಿಂಡಿ ತಿನ್ನಕ್ಕೆ ಬರ್ತೀಯಲ್ಲ ಆಯ್ತು ಬಿಡ್ರಿ ಅಂತ ಹೇಳಿ 7 ಗಂಟೆಗೆ ಬರ್ತೀಯ ಅಂತ ಹೇಳಿದೆ. ನಾನು ಪ್ರೇಯರಿಗೆ 5:05 ಸುಮಾರು ಇದ್ದೆ. ಒಂದು 6 ಗಂಟೆ ಅಷ್ಟೊತ್ತಿಗೆ ಫೋನ್ ಮಾಡಿ ಮಾವರು ಫೋನ್ ಮಾಡಿ ಹ್ಯಾಂಗಿಂಗ್ ಹಾಕ್ಕೊಂಡಿದ್ದಾರೆ ಬರ್ರಿ ಅಂತ. ಅವ್ರಿಗೇನು ಸರ್ ಬೆನ್ನೋವು ಆ ಥರದ್ದು ಸಮಸ್ಯೆ ಇತ್ತು? ಹಾಂ ಸರ್, ಲಾಸ್ಟ್ ಟೈಮ್ ಸ್ವಲ್ಪ ಬೆನ್ನೋವು ಇತ್ತು. ರಜಾ ಮಾಡಿದರು? ಹಾಂ, ರಜಾ ಮಾಡಿದ್ರು. 10 ದಿನ ರಜಾ ಮಾಡಿದರು. ಆಮೇಲೆ MRI ಸ್ಕ್ಯಾನಿಂಗ್ ಎಲ್ಲ ಮಾಡಿಸ್ಮೇಲೆ ಆಪರೇಷನ್ ಮಾಡಿಸ್ಬೇಕಂತ ಹೇಳಿದ್ವಿ ಸರ್. ಒಟ್ಟಾರೆ ಪೊಲೀಸರು ಒತ್ತಡದಲ್ಲಿ ಕರ್ತವ್ಯ ಕೆಲ ಪೊಲೀಸರು ಫುಲ್ ಫಿಟ್ ಆಗಿರ್ತಾರೆ. ಇನ್ನು ಕೆಲ ಪೊಲೀಸರಿಗೆ ಬೊಜ್ಜು ಇರೋದು ನಾರ್ಮಲ್ ಆಗಿದೆ. ಆದರೆ ಹೊಟ್ಟೆ ದಪ್ಪ ಇದೆ ಅಂತ ಡ್ಯೂಟಿ ವೇಳೆ ಸಹೋದ್ಯೋಗಿ ಕಿಂಡಲ್ ಮಾಡಿದ್ದಾನೆ. ಇದನ್ನು ಸಹಿಸಿಕೊಳ್ಳಲಾಗದೆ
ಹೆಡ್ ಕಾನ್ಸ್ಟೇಬಲ್ ಠಾಣೆಯಲ್ಲೇ ನೇಣಿಗೆ ಶರಣಾಗಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಹೊಟ್ಟೆ ದಪ್ಪ ಎಂದಿದ್ದಕ್ಕೆ ಹೆಡ್ ಕಾನ್ಸ್ಟೇಬಲ್ ಆತ್ಮಹತ್ಯೆ. ಡೆತ್ ನೋಟ್ ಬರೆದಿಟ್ಟು ಠಾಣೆಯಲ್ಲೇ ಸೂಸೈಡ್. ಜನರು ದೂರು ಹಿಡಿದು ಠಾಣೆಗೆ ಓಡೋಡಿ ಬರೋದು ನಾರ್ಮಲ್. ಆದ್ರೆ ನಿನ್ನೆ ನಿದ್ದೆಗಣ್ಣಲ್ಲೇ ಪೊಲೀಸ್ ಠಾಣೆಗೆ ಜನರು ಗುಂಪು ಗುಂಪಾಗಿ ಬಂದಿದ್ರು. ಶಿವಮೊಗ್ಗ ಪಶ್ಚಿಮ ಸಂಚಾರಿ ಪೊಲೀಸ್ ಠಾಣೆಯಲ್ಲೇ ಟ್ರಾಫಿಕ್ ಹೆಡ್ ಕಾನ್ಸ್ಟೇಬಲ್ ಮೊಹಮ್ಮದ್ ಜಕ್ರಿಯಾ ನೇಣಿಗೆ ಶರಣಾಗಿರೋದು ಇಡೀ ನಗರವನ್ನೇ ಬೆಚ್ಚಿ ಬೀಳಿಸಿತ್ತು. ಹಗ್ಗದ ಸಮೇತವಾಗಿಯೇ ಠಾಣೆಗೆ ಆಗಮಿಸಿದ ಜಕ್ರಿಯಾ ಮೊದಲು ಫ್ಯಾನ್ಗೆ ನೇಣು ಹಾಕಿಕೊಳ್ಳಲು ಯತ್ನಿಸಿದ್ದಾನೆ. ಬಳಿಕ ಸಾಧ್ಯವಾಗದೇ ಇದ್ದಾಗ ಠಾಣೆಯ ಹಿಂಭಾಗದ ಕಬ್ಬಿಣದ ಬಾಗಿಲಿನ ಗ್ರಿಲ್ಗೆ ನೇಣು ಹಾಕಿಕೊಂಡಿದ್ದಾನೆ. ಫ್ಯಾಮಿಲಿಯವರೆಲ್ಲ ಬಂದಿದ್ದಾರೆ. ಅವರು ಇವಾಗ ಯಾವ ರೀತಿ ಕಂಪ್ಲೇಂಟ್ ಕೊಡ್ತಾರೆ ಅದ್ರ ಮೇಲೆ ನಮ್ಮ ಮುಂದಿನ ಕಾನೂನಾತ್ಮಕ ಕ್ರಮವನ್ನು ನಾವು ತಗೊಳ್ತೀವಿ. ಅದರಲ್ಲಿ ಅವರು ಹೆಲ್ತ್ ರೀಸನ್ ಬಗ್ಗೆನೂ ಮೆನ್ಷನ್ ಮಾಡಿದ್ದಾರೆ. ಆಮೇಲೆ ಮತ್ತೊಬ್ಬ ಕಾನ್ಸ್ಟೇಬಲ್ ಕೂಡ ನಮಗೆ ಸ್ವಲ್ಪ ಕಾಲು ಎಳಿತಾ ಇದ್ದ ಅಂತಲೂ ಕೂಡ ಬರೆದಿದ್ದಾರೆ. ಬಟ್ ಆ ಡೀಟೇಲ್ಸು ಅವ್ರ ಫ್ಯಾಮಿಲಿ ವಿಲ್ ಟೇಕ್ ಅ ಕಾಲ್, ಅವ್ರೇನು ಹೇಳ್ತಾರೆ ಅಂತ. ಅದ್ರ ಮೇಲೆ ನಾವು ನಮ್ಮ ಮುಂದಿನ ಕಾನೂನಾತ್ಮಕ ಪ್ರಕ್ರಿಯೆನ ಶುರು ಮಾಡ್ತೀವಿ. ಡೆತ್ ನೋಟ್ ಸಹ ಬರೆದಿರುವ ಮೊಹಮ್ಮದ್ ಜಕ್ರಿಯಾ ತನ್ನ ಬೆನ್ನಿನ ಸಮಸ್ಯೆಗೂ ತನಗೆ ಸಹೋದ್ಯೋಗಿಯಾಗಿದ್ದ ನಾಸಿರ್ ಅಹಮದ್ ಎಂಬಾತ ಹೊಟ್ಟೆ ದಪ್ಪ ಇದೆ ಅಂತ ಕಿಂಡಲ್ ಮಾಡುತ್ತಿದ್ದ, ಜೊತೆಗೆ ಮಾನಸಿಕ ಕಿರುಕುಳ ನೀಡಿ ತಮ್ಮ ಬಗ್ಗೆ ಅಪಪ್ರಚಾರ ಮಾಡುತ್ತಿದ್ದ ಎಂದು ಉಲ್ಲೇಖಿಸಿದ್ದಾರೆ. ಅದೆಲ್ಲ ಈಗ ಹೇಳ್ತೀನಿ ನಿಮಗೆ ಬೆಳಗ್ಗೆ ತಿನ್ನಕ್ಕೆ ಬರ್ತೀಯಲ್ಲ ಆಯ್ತು ಬಿಡ್ರಿ ಅಂತ ಹೇಳಿ 7 ಗಂಟೆಗೆ ಬರ್ತೀಯ ಅಂತ ಹೇಳಿದೆ. ನಾನು ಪ್ರೇಯರಿಗೆ 5:05 ಸುಮಾರು ಇದ್ದೆ. ಒಂದು 6 ಗಂಟೆ ಅಷ್ಟೊತ್ತಿಗೆ ಫೋನ್ ಮಾಡಿ ಮಾವರು ಫೋನ್ ಮಾಡಿ ಹ್ಯಾಂಗಿಂಗ್ ಹಾಕ್ಕೊಂಡಿದ್ದಾರೆ ಬರ್ರಿ ಅಂತ. ಅವ್ರಿಗೇನು ಸರ್ ಬೆನ್ನೋವು ಆ ಥರದ್ದು ಸಮಸ್ಯೆ ಇದೆ? ಹಾಂ ಸರ್, ಲಾಸ್ಟ್ ಟೈಮ್ ಸ್ವಲ್ಪ ಬೆನ್ನೋವು ಇತ್ತು. ರಜಾ ಮಾಡಿದರು? ಹಾಂ, ರಜಾ ಮಾಡಿದ್ರು. 15 ದಿನ ರಜಾ ಮಾಡಿದ್ರು. ಆಮೇಲೆ MRI ಸ್ಕ್ಯಾನಿಂಗ್ ಎಲ್ಲ ಮಾಡಿಸ್ಮೇಲೆ ಆಪರೇಷನ್ ಮಾಡಿಸ್ಬೇಕಂತ ಹೇಳಿದ್ವಿ ಸರ್. ಒಟ್ಟಾರೆ ಪೊಲೀಸರು ಒತ್ತಡದಲ್ಲಿ ಕರ್ತವ್ಯ ನಿರ್ವಹಿಸಿ ಕೆಲ ಪೊಲೀಸರು ಫುಲ್ ಫಿಟ್ ಆಗಿರ್ತಾರೆ. ಇನ್ನು ಕೆಲ ಪೊಲೀಸರಿಗೆ ಬೊಜ್ಜು ಇರೋದು ನಾರ್ಮಲ್ ಆಗಿದೆ. ಆದರೆ ಹೊಟ್ಟೆ ದಪ್ಪ ಇದೆ ಅಂತ ಡ್ಯೂಟಿ ವೇಳೆ ಸಹೋದ್ಯೋಗಿ ಕಿಂಡಲ್ ಮಾಡಿದ್ದಾನೆ. ಇದನ್ನು ಸಹಿಸಿಕೊಳ್ಳಲಾಗದೆ ಹೆಡ್ ಕಾನ್ಸ್ಟೇಬಲ್ ಠಾಣೆಯಲ್ಲೇ ನೇಣಿಗೆ ಶರಣಾಗಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಹೊಟ್ಟೆ ದಪ್ಪ ಎಂದಿದ್ದಕ್ಕೆ ಹೆಡ್ ಕಾನ್ಸ್ಟೇಬಲ್ ಆತ್ಮಹತ್ಯೆ. ಡೆತ್ ನೋಟ್ ಬರೆದಿಟ್ಟು ಠಾಣೆಯಲ್ಲೇ ಸೂಸೈಡ್. ಜನರು ದೂರು ಹಿಡಿದು ಠಾಣೆಗೆ ಓಡೋಡಿ ಬರೋದು ನಾರ್ಮಲ್. ಆದ್ರೆ ನಿನ್ನೆ ನಿದ್ದೆಗಣ್ಣಲ್ಲೇ ಪೊಲೀಸ್ ಠಾಣೆಗೆ ಜನರು ಗುಂಪು ಗುಂಪಾಗಿ ಬಂದಿದ್ರು. ಶಿವಮೊಗ್ಗ ಪಶ್ಚಿಮ ಸಂಚಾರಿ ಪೊಲೀಸ್ ಠಾಣೆಯಲ್ಲೇ ಟ್ರಾಫಿಕ್ ಹೆಡ್ ಕಾನ್ಸ್ಟೇಬಲ್ ಮೊಹಮ್ಮದ್ ಜಕ್ರಿಯಾ ನೇಣಿಗೆ ಶರಣಾಗಿರೋದು ಇಡೀ ನಗರವನ್ನೇ ಬೆಚ್ಚಿ ಬೀಳಿಸಿತ್ತು. ಹಗ್ಗದ ಸಮೇತವಾಗಿಯೇ ಠಾಣೆಗೆ ಆಗಮಿಸಿದ ಜಕ್ರಿಯಾ ಮೊದಲು ಫ್ಯಾನ್ಗೆ ನೇಣು ಹಾಕಿಕೊಳ್ಳಲು ಯತ್ನಿಸಿದ್ದಾನೆ. ಬಳಿಕ ಸಾಧ್ಯವಾಗದೇ ಇದ್ದಾಗ ಠಾಣೆಯ ಹಿಂಭಾಗದ ಕಬ್ಬಿಣದ ಬಾಗಿಲಿನ ಗ್ರಿಲ್ಗೆ ನೇಣು ಹಾಕಿಕೊಂಡಿದ್ದಾನೆ. ಫ್ಯಾಮಿಲಿಯವರೆಲ್ಲ ಬಂದಿದ್ದಾರೆ. ಅವರು ಇವಾಗ ಯಾವ ರೀತಿ ಕಂಪ್ಲೇಂಟ್ ಕೊಡ್ತಾರೆ ಅದ್ರ ಮೇಲೆ ನಮ್ಮ ಮುಂದಿನ ಕಾನೂನಾತ್ಮಕ ಕ್ರಮವನ್ನು ನಾವು ತಗೊಳ್ತೀವಿ. ಅದರಲ್ಲಿ ಅವರು ಹೆಲ್ತ್ ರೀಸನ್ ಬಗ್ಗೆನೂ ಮೆನ್ಷನ್ ಮಾಡಿದ್ದಾರೆ. ಆಮೇಲೆ ಮತ್ತೊಬ್ಬ ಕಾನ್ಸ್ಟೇಬಲ್ ಕೂಡ ನಮಗೆ ಸ್ವಲ್ಪ ಕಾಲು ಎಳಿತಾ ಇದ್ದ ಅಂತಲೂ ಕೂಡ ಬರೆದಿದ್ದಾರೆ. ಬಟ್ ಆ ಡೀಟೇಲ್ಸು ಅವ್ರ ಫ್ಯಾಮಿಲಿ ವಿಲ್ ಟೇಕ್ ಅ ಕಾಲ್, ಅವ್ರೇನು ಹೇಳ್ತಾರೆ ಅಂತ. ಅದ್ರ ಮೇಲೆ ನಾವು ನಮ್ಮ ಮುಂದಿನ ಕಾನೂನಾತ್ಮಕ ಪ್ರಕ್ರಿಯೆನ ಶುರು ಮಾಡ್ತೀವಿ. ಡೆತ್ ನೋಟ್ ಸಹ ಬರೆದಿರುವ ಮೊಹಮ್ಮದ್ ಜಕ್ರಿಯಾ ತನ್ನ ಬೆನ್ನಿನ ಸಮಸ್ಯೆಗೂ ತನಗೆ ಸಹೋದ್ಯೋಗಿಯಾಗಿದ್ದ ನಾಸಿರ್ ಅಹಮದ್ ಎಂಬಾತ ಹೊಟ್ಟೆ ದಪ್ಪ ಇದೆ ಅಂತ ಕಿಂಡಲ್ ಮಾಡುತ್ತಿದ್ದ, ಜೊತೆಗೆ ಮಾನಸಿಕ ಕಿರುಕುಳ ನೀಡಿ ತಮ್ಮ ಬಗ್ಗೆ ಅಪಪ್ರಚಾರ ಮಾಡುತ್ತಿದ್ದ ಎಂದು ಉಲ್ಲೇಖಿಸಿದ್ದಾರೆ. ಅದೆಲ್ಲ ಈಗ ಹೇಳ್ತೀನಿ ನಿಮಗೆ ಬೆಳಗ್ಗೆ ತಿನ್ನಕ್ಕೆ ಬರ್ತೀಯಲ್ಲ ಆಯ್ತು ಬಿಡ್ರಿ ಅಂತ ಹೇಳಿ 7 ಗಂಟೆಗೆ ಬರ್ತೀಯ ಅಂತ ಹೇಳಿದೆ. ನಾನು ಪ್ರೇಯರಿಗೆ 5:05 ಸುಮಾರು ಇದ್ದೆ. ಒಂದು 6 ಗಂಟೆ ಅಷ್ಟೊತ್ತಿಗೆ ಫೋನ್ ಮಾಡಿ ಮಾವರು ಫೋನ್ ಮಾಡಿ ಹ್ಯಾಂಗಿಂಗ್ ಹಾಕ್ಕೊಂಡಿದ್ದಾರೆ ಬರ್ರಿ ಅಂತ. ಅವ್ರಿಗೇನು ಸರ್ ಬೆನ್ನೋವು ಆ ಥರದ್ದು ಸಮಸ್ಯೆ ಇದೆ? ಹಾಂ ಸರ್, ಲಾಸ್ಟ್ ಟೈಮ್ ಸ್ವಲ್ಪ ಬೆನ್ನೋವು ಇತ್ತು. ರಜಾ ಮಾಡಿದರು? ಹಾಂ, ರಜಾ ಮಾಡಿದ್ರು. 15 ದಿನ ರಜಾ ಮಾಡಿದ್ರು. ಆಮೇಲೆ MRI ಸ್ಕ್ಯಾನಿಂಗ್ ಎಲ್ಲ ಮಾಡಿಸ್ಮೇಲೆ ಆಪರೇಷನ್ ಮಾಡಿಸ್ಬೇಕಂತ ಹೇಳಿದ್ವಿ ಸರ್. ಒಟ್ಟಾರೆ ಪೊಲೀಸರು ಒತ್ತಡದಲ್ಲಿ ಕರ್ತವ್ಯ